ಮಹಾಜನಗಳೇ, ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ ಶುಕ್ರವಾರ ಎಂತ ಹಬ್ಬ ಆಚರಣೆ ಮಾಡೋದು. ನಮ್ಮ ಸ್ನೇಹಿತರಾದಂತ ಗಜ ಅವರು ಮತ್ತೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಮಾನ್ಯ ಹೊನ್ನೇಗೌಡರು, ಮಾನ್ಯ ಗಜರವರು ಸೇರಿ ನಮ್ಮ ಕರ್ನಾಟಕದ ವರನಟ, ಗಾನಗಂಧರ್ವ, ರಸಿಕರ ರಾಜ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಗುರುಗಳು ಅವರ ಒಂದು ಸಿನಿಮಾನ ಮರು ಬಿಡುಗಡೆ ಆಗೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ನಮ್ಗೆ ಆ ಶುಕ್ರವಾರ ನೋಡಿ ಒಂದು ಹೇಳ್ಬೇಕು ಅಂದ್ರೆ ಹಬ್ಬದ ಊಟ ಏನ್ ನಾವು ಯುಗಾದಿ ದೀಪಾವಳಿನೆಲ್ಲ ಹಬ್ಬ ಆಚರಿಸ್ತೀವಿ, ಆ ತರ ಹಬ್ಬನ ಆಚರಿಸಿದೀವಿ. ಅಣ್ಣವರು ನಾವು ಚಿಕ್ಕ ವಯಸ್ಸಿನಿಂದ ಅಣ್ಣವ್ರ ಸಿನಿಮಾಗಳು ನೋಡಿ ಬೆಳೆದಿದೀವಿ, ಅಣ್ಣವ್ರ ಸಿನಿಮಾ ನೋಡಿ ಒಳ್ಳೇದನ್ನ ಕಲ್ತಿದೀವಿ. ಇವತ್ತಂತ ನಟ ಈ ಭೂಮಿ ಮೇಲೆ ಕಲಿಯುಗದಲ್ಲಿ ಎಲ್ಲೂ ಇಲ್ಲ. ಅದ್ಭುತವಾದ ನಟ, ಯಾವ್ದು ಐತಿಹಾಸಿಕ ಆಗ್ಲಿ, ಪೌರಾಣಿಕ ಆಗ್ಲಿ, ಸಾಮಾಜಿಕ ಆಗ್ಲಿ, ಯಾವ ಪಾತ್ರಗಳು ಮಾಡದೇ ಇರುವಂತ ಪಾತ್ರಗಳೇ ಇಲ್ಲ, ಮಾಡದೇ ಇರುವಂತ ಕಥೆಗಳಿಲ್ಲ. ಅವ್ರನ್ನ ತೆರೆ ಮೇಲೆ ನೋಡ್ತಾ ಇದ್ರೆ ನಾವು ನಮ್ದೇ ಆದ ಲೋಕಕ್ಕೆ ಹೋಗ್ಬಿಡ್ತೀವಿ. ಮತ್ತೆ ಅವರ ಚಿತ್ರಗಳು ನಮ್ಮ ಮೇಲೆ ಎಷ್ಟು ಪರಿಣಾಮ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ಅವರು ಶ್ರೀನಿವಾಸ ಕಲ್ಯಾಣ ನೋಡಿದೀವಿ. ಅದೇ ನಾವು ತಿರುಪತಿ ತಿಮ್ಮಪ್ಪನ ಅಲ್ಲಿ ಹೋಗಿ ಅವ್ನ ದರ್ಶನ ಮಾಡ್ಬೇಕು, ಅವ್ನ ನಾವು ನೋಡಿಲ್ಲ. ಆದ್ರೆ ಶ್ರೀನಿವಾಸ ಕಲ್ಯಾಣ ನೋಡ್ಬಿಟ್ರೆ ಅಯ್ಯೋ ತಿರುಪತಿ ತಿಮ್ಮಪ್ಪನೇ ನೋಡ್ದಂಗ ಆಗ್ತದೆ. ಅಷ್ಟು ಅವರಲ್ಲಿ ಅಂತ ಒಂದು ಶಕ್ತಿ ದೇವ್ರು ಅವ್ರು ಕೊಟ್ಟಿದ್ದಾನೆ. ಮತ್ತೆ ಅವರ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅಂಶಗಳಿದಾವೆ ನೋಡಿ. ಅವ್ರ ಎಲ್ಲಾ ಸಿನಿಮಾಗಳಲ್ಲೂ ನೀವು ನೋಡಿರ್ಬೇಕು, ತಾಯಿ ಕಣ್ಣೀರು ಒರೆಸ್ತಿರೋಂಥ ಮಗ ಇದ್ದೇನಮ್ಮ ಪ್ರಯೋಜನ ಅಂತ ಹೇಳ್ತಾರೆ. ನಾನು ಅದನ್ನು ಕೇಳಿ ಇವತ್ತು ನನ್ನ ತಾಯಿ 88 ವರ್ಷ. ಇವತ್ತು ಬೆಳಗ್ಗೆ ನಾನು ಅಣ್ಣವ್ರು ನೋಡ್ಕೊಂಡು ಅದನ್ನ ಜ್ಞಾಪಕ ಇಟ್ಕೊಂಡು ನೋಡ್ಕೋತೀವಿ. ಆಮೇಲೆ ಹೆಣ್ಣಿಗೆ ಅವ್ರ ಸಿನಿಮಾಗಳಲ್ಲಿ ನೋಡಿ, ಹೆಣ್ಣಿಗೆ ಏನ್ ಬೆಲೆ ಕೊಡ್ತಾರೆ. ಯಾವ ಸಿನಿಮಾ ತಗೊಳ್ಳಿ, ಚಲಿಸುವ ಮೋಡಗಳು, ಯಾವ್ದು ಎಲ್ಲದಲ್ಲಿ ನೋಡಿದ್ರೆ ಹೆಣ್ಣಿಗೆ ಎಂತ ಪೂಜ್ಯ ಸ್ಥಾನ ಕೊಟ್ಟವ್ರೆ. ಕೊನೆ ಸಿನಿಮಾ ನಮ್ದು ಶಬ್ದವೇದಿನಲ್ಲೂ ಹೆಣ್ಣಿಗೆ ಏನ್ ಮರ್ಯಾದೆ ಕೊಟ್ಟವ್ರೆ. ಅವ್ರು ನಿಜವಾಗ್ಲೂ ಅಂತ ನಟ ಈ ಭೂಮಿ ಮೇಲೆ ಹುಟ್ಟಲ್ಲ. ನಾವು ಅವ್ರ ಸಿನಿಮಾಗಳು ತಾಯಿಗೆ ತಕ್ಕಮಾಗ ಅಯ್ಯೋ ಅದು ಹೋಗಿ ಟಿಕೆಟ್ ತಗೊಳಕ್ ಹೋಗಿ ಸಿಗಾಕೊಂಬಿಟ್ಟು ನನ್ ಚಿಕ್ಕ ಹುಡುಗ ಇನ್ನೇನ್ ಸತ್ತೇ ಹೋಗ್ಬಿಟ್ಟಿದೆ. ಅದ್ ಹೆಂಗೋ ಟಿಕೆಟ್ ತಗೊಂಡು ಯಾರೋ ತಕೊಟ್ರು ಓಡ್ ಬಂದೆ. ಊರಲ್ಲಿ ಮೇವು ಸೆಕೆಂಡ್ ಶೋ ಅದ್ ಟಿಕೆಟೇ ಸಿಗಲ್ಲ, ಅಳ್ತಾ ಇದ್ದೆ. ಆಮೇಲೆ ಯಾರೋ ಕೊಟ್ರು. ಹಾಗೆ ಹಾಲುಜನು ಅಲ್ಲಿ ಅದಕ್ಕೆ ಸೀಟೇ ಇಲ್ಲ, ಅಲ್ಲೆಲ್ಲೋ ಒಂದ್ ಸಣ್ಣ ಇದ್ರ ಮೇಲೆ ಕುತ್ಕೊಂಡು ನೋಡಿದ್ವಿ. ಆತರ ಅವ್ರದ್ದು ಆ ವೈಭೋಗ ಬಹುಶಃ ದೇವ್ರು ಇನ್ನೊಂದ್ಸಲ ಕೊಡ್ತಾನೆ ಇಲ್ವೋ. ನಮ್ಮ ಸ್ನೇಹಿತರುಗಳಾದಂತ ಹೊನ್ನೇಗೌಡರು, ಗಜ ಅವರು ಆ ಸಿನಿಮಾಗಳನ್ನ ಮತ್ತೆ ಮರು ಬಿಡುಗಡೆ ಮಾಡಿ ಅದನ್ನ ಒಳ್ಳೆ ದೊಡ್ಡ ಕೆಲಸ, ಮಹತ್ ಕಾರ್ಯ ಮಾಡ್ತಾ ಇದ್ದಾರೆ. ಇದೊಂದು ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೆ ಕಾರ್ಯ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಸಂದರ್ಭದಲ್ಲಿ ನನ್ನ ಹೆಸರು ಗಂಗಾಧರ್ ಅಂತ, ನಾನು ಅಣ್ಣವ್ರ ಅಭಿಮಾನಿ. ನನ್ನ ಸ್ನೇಹಿತರಾದಂತ ಸನ್ನಿಧಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ನ ಮಾಲೀಕರಾದಂತ ಇವರು ಅರವಿಂದ್ ಅವರು, ಇವರು ಸಹ ಒಂದು ತರಬೇತಿ ಶಾಲೆ ಎಲ್ಲ ಮಾಡಿದ್ದಾರೆ. ಅವರು ಸಹ ಈ ಒಂದು ಕಲೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ. ಆ ಸನ್ನಿಧಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ನಾವು ಮಾನ್ಯ ಹೊನ್ನೇಗೌಡರು ಮತ್ತು ಅವರ ಸ್ನೇಹಿತರುಗಳು ಬಹಳ ಕಷ್ಟಪಟ್ಟಿದ್ದಾರೆ. ಅವ್ರನ್ನ ಗೌರವ ಪೂರ್ವಕವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಪರವಾಗಿ ನಾವು ಅವ್ರನ್ನ ಗೌರವದಿಂದ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಅರವಿಂದ್ ಇದು ನನ್ನೊಬ್ಬಂದೇ ಶ್ರಮ ಅಲ್ಲ, ಮಾತಾಡಿ. ಎಲ್ಲ ಅಣ್ಣವರ ಅಭಿಮಾನಿಗಳ ಶ್ರಮ. ಇಲ್ಲಿ ಯಾರು ಒಬ್ರೇ ಇಲ್ಲಿ ಅಭಿಮಾನ ಇಲ್ಲ, ಅಣ್ಣವರ ಅಭಿಮಾನಿಗಳವ್ರೆ. ಮಾತಾಡಿ ಬನ್ನಿ ಸರ್, ಮಾತಾಡಿ. ಅಣ್ಣವರ ಅಭಿಮಾನಿ ಅಂದ್ಮೇಲೆ ಪ್ರತಿಯೊಬ್ರು ಸೇರ್ತಾರೆ ಅಣ್ಣವ್ರ ಕುಟುಂಬಕ್ಕೆ. ನಾನೇ ಅಂತಲ್ಲ, ಏನಂದ್ರೆ ಇಲ್ಲಿ ನೇತೃತ್ವ ವಹಿಸ್ಕೊಂಡು ಎಲ್ಲಾರು ಅವ್ರೆ. ಅಣ್ಣವ್ರ ಅಭಿಮಾನಿಗಳು, ಹಿರಿಕರು ಎಲ್ಲಾರು ಅವ್ರೆ. ನಮ್ಗೆ ಅಂದ್ರೆ ಜೊತೆಯಲ್ಲಿ ಎಲ್ಲಾರ ಜೊತೆ ಸೇರಿ ನಾವು ಒಂದು ಅಭಿಮಾನಿಯಾಗಿ ಕೆಲಸ ಮಾಡ್ಬೇಕು. ಮರು ಬಿಡುಗಡೆಗೆ ಎಲ್ಲಾರು ಪ್ರಯತ್ನ ಮಾಡೋರೆ. ಇಲ್ಲಿ ಎಲ್ಲಾರು ಅಭಿಮಾನಿಗಳೇ, ಇಲ್ಲಿ ಯಾರು ಒಂಟಿಯಾಗಿ ಇದು ಮಾಡ್ತಾರೆ, ಎಲ್ಲಾರು ಅಭಿಮಾನ ಮಾಡ್ತಾರೆ. ನಮಗೂ ಖುಷಿ ಆಯ್ತದೆ. ಇದ ಒಬ್ಬ ಪ್ರೋತ್ಸಾಹ ಕೊಡೋದಕ್ಕೆ ಮುಂದಿನ ಸಿನಿಮಾ ರಿಲೀಸ್ ಮಾಡ್ಸಕ್ಕೆ ಬೇರೆದಕ್ಕೆ ನಾವು ಬಹಳ ಸಹಕಾರ ಕೊಟ್ಟಂಗೆ ಆಗುತ್ತೆ. ಯಾಕಂದ್ರೆ ನಿಮ್ ಪ್ರೋತ್ಸಾಹ ನೋಡಿ ನಮ್ಗೆ ಖುಷಿ ಆಯ್ತಾ ಇದೆ. ನಿಜವಾಗ್ಲೂ ಇಷ್ಟೊಂದು ಮಾತಾಡೋ ಅಣ್ಣವ್ರ ವಿಚಾರದಲ್ಲಿ ನಾವು ಅಣ್ಣವ್ರನ್ನ ತಿಳ್ಕೊಂಡು, ಬಹಳ ವಿಚಾರ ತಿಳ್ಕೊಂಡು, ನಾವು ಅಣ್ಣವ್ರು ಅಟ್ಲೀಸ್ಟ್ ಅವರು 100 ಭಾಗ, ಒಂದು ಅರ್ಧ ಭಾಗ ಆದಷ್ಟು ಅಣ್ಣವ್ರ ಬಗ್ಗೆ ನಾವು ಕಾಳಜಿ ಇಟ್ಕೊಂಡು ನಡ್ಕೊಂತಾ ಇದೀವಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ನೀವು ಬಂದು ನಮ್ಗೆ ಅಭಿನಂದನೆ ಎಲ್ಲ ಅಣ್ಣವರ ಕುಟುಂಬದಿಂದ ಧನ್ಯವಾದಗಳು ಸರ್. ನನ್ನ ಸ್ನೇಹಿತರಾದಂತ ಹೊನ್ನೇಗೌಡರು, ಗಜ ಮತ್ತೆ ಅವರ ಸ್ನೇಹಿತರುಗಳಿಗೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇವತ್ತು ಸಂಪತ್ತಿಗೆ ಸವಾಲ್ ಹಾಕಿ ನಮ್ಗೆ ಹಬ್ಬದೂಟ ಕೊಟ್ಟಿದ್ದೀರಾ. ಇದೇ ತರ ಅಣ್ಣವ್ರು ಎಂತೆಂತ ಸಿನಿಮಾಗಳಿದೆ. ನನಗೆ ಆ ಶ್ರೀನಿವಾಸ ಕಲ್ಯಾಣ ಅಂದ್ರೆ ಬಹಳ ಇಷ್ಟ. ನಾವು ತಿರುಪತಿ ತಿಮ್ಮಪ್ಪನ್ ನೋಡಿಲ್ಲ, ಅದನ್ನ ಆತರ ಸಿನಿಮಾಗಳು, ಆಮೇಲೆ ಚಲಿಸುವ ಮೋಡಗಳು, ಆಮೇಲೆ ಅವ್ರದ್ದು ಇದು ಹಾಲುಜನು ನೋಡಿದ್ರೆ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ವಿಷಯ ತಿಳಿಯುತ್ತೆ ಅದ್ರಲ್ಲಿ. ಅಣ್ಣವರು ಏನು ಒಂದೊಂದು ಅವ್ರದ್ದು ಯಾವ ಚಿತ್ರಗಳು ನೋಡ್ತಾ ಇದ್ರೆ ಅದ್ ಎಲ್ಲಿ ಹೋಗ್ತೀವೋ ನಮ್ಗೆ ಗೊತ್ತಿರೋಲ್ಲ. ಆದ್ರಿಂದ
ತಾವು ದಯವಿಟ್ಟು ನೆಕ್ಸ್ಟ್ ಒಳ್ಳೊಳ್ಳೆ ಚಿತ್ರಗಳನ್ನ ಮರು ಬಿಡುಗಡೆ ಮಾಡಿ ನಮ್ಗೆ ನೋಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಸನ್ಮಾನ್ಯ ಮಮತಾ ರಮೇಶ್ರವರು ಈ ಸಂದರ್ಭದಲ್ಲಿ ಈ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರದ ಮರು ಬಿಡುಗಡೆ ಬಗ್ಗೆ ಮಾತಾಡ್ತಾರೆ. ಸರ್, ಇವತ್ತು ಏನು 52 ವರ್ಷ ಆಗಿದೆ ಅಣ್ಣ ಅವ್ರದ್ದು ಸಂಪತ್ತಿಗೆ ಸವಾಲ್ ತಿರ್ಗಾ ರಿಲೀಸ್ ಆಗ್ತಾ ಇದೆ. ಅದು ಇವತ್ತಿನ ಯುವಕರಿಗೆ ಏನು ಕೊಡುಗೆ, ಅದರಲ್ಲಿ ಏನು ತಿಳ್ಕೋಬೇಕಾದಂತ ಇದೀರ ಪಾತ್ರಗಳು, ಅದು ಇವತ್ತು ಯುವಕರು ಬಂದು ನೋಡ್ಬೇಕದು. ಇವತ್ತು ಬರ್ತದೆ ಫಿಲಮ್ಗಳು ಬೇರೆ ರೀತಿಲೆಲ್ಲ ಬರ್ತದೆ, ಆದ್ರೆ ಇಂಥ ಫಿಲಮ್ನ ಅವರು ಮನೆಯೆಲ್ಲ ಕುತ್ಕೊಂಡು ನೋಡೋಂಥ ಫಿಲಮ್ ಇದು. ಆಮೇಲೆ ಮನೆ ಸಂಸಾರಿಕ ಅಣ್ಣ ತಮ್ಮದಿರ ಬಾಂಧವ್ಯ, ಅದಕ್ಕೆ ಮೈದಾ ಬಾಂಧವ್ಯ, ಇಂಥ ಫಿಲಮ್ಗಳು ಇವತ್ತೆಲ್ಲ ಬರಲ್ಲ. ಇದನ್ನೆಲ್ಲ ಇವತ್ತು ದಿವಸ ಕುತ್ಕೊಂಡು ನೋಡ್ಬೇಕು. ಅದನ್ನ ದಯವಿಟ್ಟು ಎಲ್ಲಾರು ಟಿವಿ ನೋಡೋದಕ್ಕಿಂತ ಬಂದು ಥಿಯೇಟ್ರಲ್ಲಿ ಬಂದು ಈ ಫಿಲಮ್ನ ನೋಡಿ. ನಾವೇನೋ ಇದನ್ನೆಲ್ಲ ಅವಾಗೆಲ್ಲ ನಾವು ಮಕ್ಕಳಲ್ಲಿ ನಾವು ಎರಡು ವರ್ಷ ಮಗು ಏನೋ ರಿಲೀಸ್ ಆದಾಗ, ಆದ್ರೆ ಇವಾಗ ಅದನ್ನ ರಿಲೀಸ್ ಮಾಡಿದ್ರೆ ದಯವಿಟ್ಟು ಎಲ್ಲಾರು ಬಂದು ಥಿಯೇಟ್ರಲ್ಲಿ ಈ ಫಿಲಮ್ನ ನೋಡಿ. ಎಲ್ಲಾರು ಈ ಇದಕ್ಕೆ ನಮ್ಮ ಏನು ಗಜ ಇವತ್ತು ಎಲ್ಲ ನಿಂತ್ಕೊಂಡು ಎಲ್ಲ ಸಂಗಡಿಗರು ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಏನು ಇವತ್ತು ನಾಳೆ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ, ದಯವಿಟ್ಟು ಎಲ್ಲಾರು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲಾರ ಹತ್ರ ಕೇಳ್ಕೊತೀವಿ. ಮಾನ್ಯ ಶ್ರೀ ಇದು ಸನ್ನಿಧಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ನ ಮಾಲೀಕರಾದಂತ ಅರವಿಂದ್ ಅವರು ಎರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ತುಂಬಾನೇ ಖುಷಿ ಆಗುತ್ತೆ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ. ಸಿನಿಮಾ ಅಂತೂ ತುಂಬಾ ಚೆನ್ನಾಗ್ ಬಂದಿದೆ. ನಾನಂತೂ ನೋಡಿ 20 ಸಲ ನೋಡಿದೆ, 30 ಸಲ ನೋಡಿದಿನೋ ಗೊತ್ತಿಲ್ಲ, ನೋಡ್ತಾನೆ ಇದ್ದೀನಿ. ಈ ಸಿನಿಮಾ ಎಷ್ಟರಲ್ಲಿ ರಿಲೀಸ್ ಆದ್ರೂ ನಮ್ಮ ಮನೆ ಮಂದಿ ಎಲ್ಲ ಫ್ಯಾಮಿಲಿ ಅಂತ ನೋಡ್ತಾನೆ ಇದೀವಿ. ತುಂಬಾ ಖುಷಿ ಆಯ್ತು. ನಮ್ಮ ಗಂಗಾಧರ್ ಸರ್ ಇವತ್ತೆಲ್ಲ ಹಿಂಗೆ ಫಂಕ್ಷನ್ ಮಾಡೋಣ ಹಿಂಗೆ ಅಂತ ಹೇಳಿದ್ರು. ನಾವು ಗಜಾ ಸರ್ಗೊಂದು ಸನ್ಮಾನ ಮಾಡೋಣ ಹಿಂಗೆ ತುಂಬಾನೇ ಸಂತೋಷ ಆಯ್ತು. ನಾವು ರಾಜ್ಕುಮಾರ್ ಅಭಿಮಾನಿ ಆಗಿರೋದ್ರಿಂದ ನಾವಿನ್ನೂ ಹುಟ್ಟಿರ್ಲಿಲ್ಲ, ಆಗ್ಲಿಂದನೂ ಸಿನಿಮಾ ಏನಂತಾರೆ ಅವ್ರ ಸಿನಿಮಾ ಹುಟ್ಟುತ್ತಾವಿಂದನೂ ಅವ್ರ ಸಿನಿಮಾ ನೋಡ್ಕೊಂಡೆ ಬೆಳೆದಿದ್ದೀವಿ. ತುಂಬಾ ಏನಂತಾರೆ ಯೂನಿವರ್ಸಿಟಿ ಇದ್ದಂಗೆ ಕಲಿಯೋದು ತುಂಬಾ ಇದೆ. ಕಣ್ಣಲ್ಲಿ ಎಷ್ಟಲ್ಲಿ ನೋಡಿದ್ರು ಕಣ್ಣಲ್ಲಿ ನೀರು, ಅದಕ್ಕೆ ಪಾರ್ಟ್ ಅವೆಲ್ಲ ಬಂದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು, ತುಂಬಾ ಸಂತೋಷ ಆಯ್ತು. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ, ಯಾರು ನೋಡಿಲ್ಲ ಫ್ಯಾಮಿಲಿ ಸಮೇತ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ. ಎಲ್ಲ ನೋಡುವಂತ ಮೂವಿ ಇದು. ದಯವಿಟ್ಟು ಇನ್ನು ಯಾರು ನೋಡಿಲ್ಲ, ಇನ್ನು ಮಿಸ್ ಮಾಡ್ಕೊಂಡಿದ್ರೆ ಇಂಥ ಪಿಕ್ಚರ್ ಸಿಗಲ್ಲ. ದಯವಿಟ್ಟು ಸಂಪತ್ತಿಗೆ ಸವಾಲ್ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂದ್ರೆ, ಕೆಲವು ಚಿತ್ರ ನಟರು, ನಾಯಕ ನಟರು ವಾಲಂಟಿಯರ್ ನೀವೇ ಬಂದು ಈ ಫಿಲಮ್ ನ ನೋಡ್ಬೇಕು. ಅದ್ ನೋಡ್ರೆ ನೀವು ಬಂದ್ರೆ ಇನ್ನ ಹೆಚ್ಚಿನ ರೀತಿಲಿ ಎಲ್ಲ ಸಾರ್ವಜನಿಕರೆಲ್ಲ ಬಂದು ನೋಡ್ತಾರೆ. ದಯವಿಟ್ಟು ಇದು 4 ಜನಕ್ಕೆ ಉಪಯೋಗ, ತಿಳುವಳಿಕೆ ಬರೋಂತ ಸಿನಿಮಾ ಇದು. ದಯವಿಟ್ಟು ಎಲ್ಲಾರು ಬಂದು ನಾಳೆ ಬಂದು ಸಿನಿಮಾ ನೋಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ಕರ್ನಾಟಕ ರಾಜ್ಯದ ಮಹಾಜನಗಳಲ್ಲಿ ಒಂದು ವಿನಂತಿ, ದಯವಿಟ್ಟು ಇದು ಒಂದು ನಮ್ಮ ಸಂಪತ್ತಿಗೆ ಸವಾಲ್ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತ ಚಿತ್ರ. ಇದು ನಮ್ಮ ಮಾಗಡಿ ರೋಡ್ ಮತ್ತು ಇನ್ನಿತರ ಕೇಂದ್ರಗಳಲ್ಲಿ ಮರು ಬಿಡುಗಡೆ ಆಗಿದೆ. ದಯವಿಟ್ಟು ಈ ಅವಕಾಶನ ಉಪಯೋಗಿಸ್ಕೊಂಡು ಈ ಸಿನಿಮಾನ ಸಂಸಾರದ ಜೊತೆ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಹೆಂಡತಿಯರ ಜೊತೆ ನೋಡಿ. ಅದ್ರ ನೀವು ನೋಡಿದಾಗ ಎಲ್ಲೋ ಎಷ್ಟೋ ಅಂಶಗಳನ್ನ ಕಲಿತೀರಾ, ನೀವು ಜೀವನದಲ್ಲಿ ಅಳವಡಿಸ್ಕೋತೀರಾ. ರಾಜ್ಕುಮಾರ್ ಅವ್ರ ಸಿನಿಮಾ ಮಿಸ್ ಮಾಡ್ಕೊಂಡ್ರೆ ನೀವೇನೋ ಕಳ್ಕೊತೀರಾ. ಯಾಕೆಂದ್ರೆ ಅದು ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ಇದ್ದಂಗೆ. ನೀವು ಇವತ್ತು ನೋಡಿ ಅವ್ರು ಮಾತಾಡೋ ಕನ್ನಡಗಳು ಎಷ್ಟು ಸ್ಪಷ್ಟತೆ, ಯಾವ ಕನ್ನಡದ ಪ್ರೊಫೆಸರ್ ಬರಲ್ಲ ಆ ಒಂದು ಸಂಭಾಷಣೆಗಳು, ಇದನ್ನ ಮಾತಾಡೋ ರೀತಿ ಕನ್ನಡದ ಪ್ರೊಫೆಸರ್ ಬರಲ್ಲ. ಅದನ್ನ ಅಣ್ಣವ್ರು ಕಲ್ತಿದ್ದಾರೆ, ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ. ಅವ್ರು ಏನು ಓದಿದವರು, ಅವ್ರು ವಿಶ್ವವಿದ್ಯಾನಿಲಯ. ಅದರಿಂದ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಜೊತೆಗೆ ಅವ್ರ ಅಭಿನಯ ಒಂದೇ ಅಲ್ಲ, ಅವ್ರ ಹಾಡುಗಳು, ಅಯ್ಯೋ ಅವ್ರು ಯಾವ್ದ್ರಲ್ಲಿ ಕಡಿಮೆ ಇತ್ತ, ನಟನೆಯಲ್ಲೂ ಎತ್ತಿದ ಕೈ, ಇತ್ತ ಹಾಡು ಹೇಳೋದ್ರಲ್ಲಿ. ನೀವು ನಮ್ಗೇನಾರು ಮನ್ಸು ಬೇಜಾರಾಗಿ ಏನೋ ಬೇಜಾರಾದಾಗ ಅವ್ರ ಹಾಡು ಹಾಕ್ಬಿಟ್ರೆ, ಯಾವ್ದು ಆ ಮೋಡ ಬಾನಲ್ಲಿ ತೇಲಾಡುತ್ತಾ ಅದನ್ನು ಸರಿ, ಇನ್ನೊಂದು ಭಕ್ತಿ ಪ್ರಧಾನವಾದಂತ ಹಾಡುಗಳನ್ನು ಸರಿ, ಎಷ್ಟು ಚೆನ್ನಾಗಿ ಆಡ್ತಾರೆ. ಅದು ನಿಜವಾಗ್ಲೂ ನಾವೆಲ್ಲ ಅವ್ರನ್ನ ಕರ್ನಾಟಕದಲ್ಲಿ ಪಡೆದಿರುವಂತ ನಾವೇ ಧನ್ಯರು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟ ಎಲ್ಲ ನನ್ನ ಸ್ನೇಹಿತ ವರ್ಗಕ್ಕೆ ವಂದನೆಗಳು. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ. ನಮಸ್ಕಾರ, ನನ್ನ ಹೆಸರು ಚಂದ್ರಗಂಗಪ್ಪ ಅಂತೇಳಿ. ಇನ್ನೆಂದೂ ಕಾಣದಿರೋಂಥ ಸಂಪತ್ತಿಗೆ ಸವಾಲು ವೈಭವ ನೋಡೋದಕ್ಕೆ ಕರ್ನಾಟಕದ ಜನತೆ ಪುಣ್ಯ ಮಾಡಿರ್ಬೇಕು. ಕಾರಣ ಇಷ್ಟೇ, 50 ವರ್ಷದ ಹಿಂದೆಗಡೆ, ಇನ್ನು 50 ವರ್ಷ ಮುಂದೆ ಆದ್ರೂ ಈ ಪಿಕ್ಚರ್ಗೆ ಸರಿಸಮಾನವಾದ ಇನ್ನೊಂದು ಪಿಕ್ಚರ್ ಬರೋಕ್ ಸಾಧ್ಯನೇ ಇಲ್ಲ. ಅಂತ ಒಂದು ಚಿತ್ರ, ಕುಟುಂಬ ಸಮೇತ ಪಿಕ್ಚರ್ ನೋಡುವಂತ ಚಿತ್ರಗಳು ನಮ್ಮ ನಿರ್ಮಾಪಕರು, ಹಂಚಿಕೆದಾರರು ನಮ್ಮನ್ನ ಈ ಥಿಯೇಟರ್ ನಲ್ಲಿ, ಪ್ರಸನ್ನ ಥಿಯೇಟರ್ ನಲ್ಲಿ ಒದಗಿಸ್ಕೊಟ್ಟಿದ್ದಾರೆ.
ಇದೆಲ್ಲ ಅಭಿಮಾನಿಗಳು ಏನ್ ಮಾಡಿದೀವಿ, ನಾವೆಲ್ಲ ಸಂಭ್ರಮ ಪಡಬೇಕು, ಸಂತೋಷ ಪಡಬೇಕು, ಎಲ್ಲಾರನ್ನು ಕರೆದು ಚಿತ್ರಮಂದಿರದ ಒಳಗಡೆ ತೋರಿಸಿ ಅಭಿನಂದಿಸ್ಬೇಕು ಅಂತೇಳಿ ಒಂದು ಸಣ್ಣದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ಪಿಕ್ಚರ್ ಬಿಡುಗಡೆ ಆಗೋ ದಿನಾಂಕ ಗೊತ್ತಾಗಿದ ತಕ್ಷಣ ನಾವು ಅಣ್ಣವ್ರ ಮನೆ ಕುಟುಂಬದವ್ರಿಗೂ ಹೋಗಿ ಹೇಳಿದ್ವಿ. ಅವ್ರು ಸಂತೋಷವಾಗಿ ಒಪ್ಕೊಂಡ್ಬಿಟ್ಟು ಪೂರ್ಣಿಮಕ್ಕ ಅವರಾಗಿರ್ಬೋದು, ಲಕ್ಷ್ಮಕ್ಕ ಅವರಾಗಿರ್ಬೋದು, ಅವ್ರ ಕುಟುಂಬದವರೆಲ್ಲರೂ ನಾವು ಬರ್ತಾ ಇದೀವಿ ಅಂತ ಹೇಳಿದ್ರು. ಶುಭ ಹಾರೈಕೆಗಳು ತಿಳಿಸಿದ್ದಾರೆ. ಜೊತೆಗೆ ಅಣ್ಣವ್ರ ಮನೆಯಲ್ಲಿ ಬಿಟ್ಟು ಪಿಕ್ಚರ್ ಅಲ್ಲಿ ಮಾಡಿರುವಂತವ್ರು ವಜ್ರಮಣಿಯವರು, ಶ್ರೀಯುತ ವಜ್ರಮಣಿಯವ್ರ ಕುಟುಂಬದವ್ರು ಕರೆದ್ವಿ. ಅವರು ಖಂಡಿತವಾಗೂ ನಾವೆಲ್ಲರೂ ಬರ್ತೀವಿ, ನಮ್ಗೊಂದು ವರ್ಷ ಇದು ಈ ಪಿಕ್ಚರ್ ನೋಡೋದಕ್ಕೆ. ನಾವೆಲ್ಲ ಮಕ್ಕಳಾಗಿದ್ವಿ, ಇವತ್ತು ದಿವಸ ಥಿಯೇಟರ್ ಅಲ್ಲಿ ಪಿಕ್ಚರ್ ಬರ್ತಾ ಇದ್ದಾರೆ, ನೀವೆಲ್ಲ ಹಾಕ್ಸಿದ್ದೀರಾ, ನಮಗೂ ಖುಷಿ ಆಗುತ್ತೆ ಅಂತೇಳಿ ಮನಸ್ಪೂರ್ವಕವಾಗಿ ಒಪ್ಕೊಂಡು ನಾಳೆ ಇಲ್ಲಿ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಬೆಳಗ್ಗೆ 9:30 10 ಗಂಟೆಗೆ ಹಿಂದೆಂದೂ ಕಾಣದಂತ ಹೂವಿನ ಹಾರ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ದಾಖಲೆ ಹೂವಿನ ಹಾರ. ಕರ್ನಾಟಕದ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ 15 ವರ್ಷಗಳ ಹಿಂದೆಗಡೆ ಮಾಡಿರುವಂತ ದಾಖಲೆಗಳನ್ನ ಇದೇ ಅಭಿಮಾನಿಗಳು ಅದನ್ನ ಮುರಿದು ಅದಕ್ಕೆ ಎಚ್ಚೆತ್ತವಾಗಿ ಹೂವಿನ ಹಾರ ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ 11 ಗಂಟೆ ಆದ್ಮೇಲೆ ನಮಗೆ ಇಲ್ಲಿ ಒಂದು ಸುರಾಗ್ ತಂಡದವರಿಂದ ಆರ್ಕೆಸ್ಟ್ರಾ ನಡೀತದೆ. ಆರ್ಕೆಸ್ಟ್ರಾ ಜೊತೆಗೆ ಮಧ್ಯಾಹ್ನ 1 ಗಂಟೆ ಆದ್ಮೇಲೆ, ಮಧ್ಯಾಹ್ನ 1 ಗಂಟೆ ಪ್ರದರ್ಶನ ಆದ್ಮೇಲೆ ಇಲ್ಲಿ ಬಿಸಿ ಮುದ್ದೆ ಮತ್ತೆ ನಾಟಿ ಕೋಳಿ ಸಾರು ಮತ್ತೆ ಗೀ ರೈಸ್ ಊಟದ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ಅದ್ರ ಜೊತೆಗೆ ರಾಜ್ಯದ ನಾನಾ ಕಡೆಯಿಂದ ಮೂಲೆಗಳಿಂದ ಅಭಿಮಾನಿಗಳು ಬರ್ತಾ ಇರೋದ್ರಿಂದ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರ ಲಯನ್ಸ್ ಕ್ಲಬ್ ಕಡೆಯಿಂದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಅದು ಸಾಲದು ಅಂತೇಳಿ ಅಣ್ಣವ್ರ ಕುಟುಂಬದವರು ಎಲ್ಲರೂ ಬಂದು ಚಿತ್ರ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಇಷ್ಟು ಕಾರ್ಯಕ್ರಮಗಳು ಎಲ್ಲ ಅಭಿಮಾನಿಗಳೆಲ್ಲರೂ ತಂಡದವರೆಲ್ಲರೂ ಸೇರಿ ಒಗ್ಗಟ್ಟಿಂದ ಮಾಡಿ ಈ ಅಭಿಮಾನ ಮೆರಿಬೇಕು. ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳೆಲ್ಲ ಒಂದು ನಾಡಿನ ಸಂಪತ್ತು, ಈ ಸಂಪತ್ತನ್ನು ಕಾಪಾಡಕ್ಕೆ ಅಭಿಮಾನಿಗಳು ಯಾವತ್ತೂ ಸಿದ್ಧವಾಗಿರ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟ ಬೀಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಡಾಕ್ಟರ್ ರಾಜ್ಕುಮಾರ್.